ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಹೋಗ್ತಾ ಇರೋ ಜಾಗದ ಹೆಸರು ಸೌದತ್ತಿ, ಏಳುಗುಡ್ಡದ ಯಲ್ಲಮ್ಮ. ಇಲ್ಲಿಂದ ಸೀದಾ ನಾಷ್ಟ ಮಾಡಿ ಸೀದಾ ಸೌದತ್ತಿನೇ ಅಲ್ಲೋಗಿ ನಿಮಗೆ ವಿಡಿಯೋ ಕ್ಲಿಪ್ ಹಾಕ್ತೀನಿ ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾಳ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ದೀವ್ರಿ, ಆ ಜಾಗಕ್ಕೆ ಹೋಗ್ಬೇಕಂತ ಆಗ್ತಿದ್ದಿಲ್ಲ, ಬರೀ ಕ್ಯಾನ್ಸಲ್ ಆಗಿತ್ತು. ನಾವೊಂದು 4 years ಇದ್ರೂ ಹೋಗೋದಾಗಿಲ್ಲ ನನಗೆ ಅಲ್ಲಿ. ಈಗ ಅದು ಸಮಯ ಬಂದದು ಹೋಗೋದು. ಅದು ಯಾವ ಜಾಗ ಅಂದ್ರೆ ಸೌದತ್ತಿ, ಏಳುಗುಡ್ಡದ ಯಲ್ಲಮ್ಮ. ನನಗೆ ಅದ್ರ ಬಗ್ಗೆ ಏನೇನು ಗೊತ್ತು ಇನ್ನೇನಿಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನಾ ಏನೇನು ನೋಡ್ತೀನಿ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ನಿಮ್ಗೆ ಯೂಟ್ಯೂಬ್ ಹಾಕ್ತೀನಿ. ಎಲ್ಲರೂ ನೋಡ್ರಿ ಜಾಗ ಅದು. ನಾನು ಅದ್ರ ಬಗ್ಗೆ ಏನೇನು ಗೊತ್ತಲ್ಲ ಎಲ್ಲ ಹೇಳ್ತೀನಿ ನಿಮಗೆ. ಇಲ್ಲಿ ಹೆಂಗೆ ಪೂಜೆ ಮಾಡ್ತಾರಂದ್ರೆ ಅಮ್ಮಂದು ಶಿರ ಮಾತ್ರ ಪೂಜೆಗಿರೋದು, ಅಮ್ಮನ ದಡ ಇಲ್ಲಲ್ಲಿ. ಅಮ್ಮಂದು ಶರೀರನು ಪೂಜಾರಿ ನೋಡಂಗಿಲ್ಲ ಪೂಜೆ ಮಾಡುವಾಗ. ಅದಕ್ಕೆ ಅಮ್ಮನ ಶಿರ ಮಾತ್ರ ಇಲ್ಲಿ ಪೂಜೆ ಮಾಡೋದು. ಅವ್ರು ಏನು ಬೇವಿನ ಗಿಡ ಕಟ್ತಿರ್ತಾರಲ್ಲ, ಅದು ಬೇವಿನ ಗಿಡ ಜೊತೆ ನಿಂಬೆಹಣ್ಣು, ಹಳ್ಳುಪ್ಪು, ಅರಿಶಿನ ಇವೆಲ್ಲ ಮಿಕ್ಸ್ ಮಾಡಿ ಹಚ್ಕೊಂಡು ಅಲ್ಲಿ ಕೊಳ ಐತಲ್ಲ ಅಲ್ಲಿ ಜಳಕ ಮಾಡಿದ್ರೆ ಅವ್ರಿಗೆ ಏನು ರೋಗ ಇದ್ರೂ ನಿವಾರಣೆ ಆಗ್ತೈತಿ. ಅಮ್ಮ ಪೂಜೆ ಮಾಡಲಿಲ್ಲ ಅಂದ್ರೆ ನಡಿತೈತಿ, ಉಡಿ ತುಂಬಿಲ್ಲ ಅಂದ್ರೆ ನಡಿತೈತಿ. ಆದ್ರೆ ಅರಿಶಿನ ಹಚ್ಚಲೇಬೇಕು, ನಾವು ಹಚ್ಕೊಳ್ಬೇಕು. ಇಲ್ಲಿ ನಾವೊಂದು ನಡೆಯಂಗಿಲ್ಲ ಸರ್. ಆದರೆ ಅರಿಶಿನ ಮಾತ್ರ ಅಮ್ಮಗೆ ಹಚ್ಬೇಕು, ನಾವು ಹಚ್ಕೋಬೇಕು. ಅಲ್ಲಿ ಹೋದಾಗ ಅವ್ರ ಸ್ವಂತ ಮಗನಿಗೆ ಬಿಡಲಿಲ್ಲ. ಭಂಡಾರ ಹಚ್ಕೊಂಡಿಲ್ಲ ಅಂತ ಸ್ವಂತ ಮಗನನ್ನೇ ಬಿಟ್ಟಿಲ್ಲ, ಅವನನ್ನು ಕೂಡ ಚೆಂಡಾಡಿಲ್ಲ ಅಂತ. ಯಾರ ಹೆಣ್ಣು ದೇವಿಯನ್ನು ವಿರುದ್ಧ ಮಾಡ್ತಾರೋ, ಯಾರ ಹೆಣ್ಣನ್ನು ವಿರುದ್ಧ ಮಾಡ್ತಾರೋ ಹೆಣ್ಣಂದೇ ಸಾಯ್ಬೇಕು. ಆ ಥರ ಇರೋಳು ಯಲ್ಲಮ್ಮ ಇಲ್ಲಿ. ಇವಳು ಸತ್ಯಮ್ಮ ದೇವಿ ನೋಡ್ರಿ, ಯಲ್ಲಮ್ಮ ದೇವಿದ ಅತ್ತೆ. ಅಂದ್ರೆ ಸತ್ಯಮ್ಮ ದೇವಿ ಮಗನೇ ಜಮದಗ್ನಿ, ಅಂದ್ರೆ ಯಲ್ಲಮ್ಮ ದೇವಿದ ಗಂಡ ಜಮದಗ್ನಿ. ಇಲ್ಲಿ ಕೆಳಗಿಟ್ರೆ ಅದು ಕೆಳಗಿಂತ್ರ ಮ್ಯಾಲ ಹೊಳಿ ಬಂದು ಕುಲ್ಲಿನ ಮ್ಯಾಲ ಕಟ್ಟಿಬಿಟ್ರೆ ಅದನ್ನ ದೇವ್ರು ತಗೊಂಡ್ಬಂದು ಇಲ್ಲಿ ಸ್ಥಾಪನಾ ಮಾಡಿದ್ರು. ಅಲ್ಲಿ ಫಸ್ಟ್ ತರ ನೀರವಲ್ಲ ಅಲ್ಲಿ ಬಾವಿರಿ ಅದು. ಮುಂದೆ ಬಾವಿ ಇರ್ತಾರೆ, ನೀರು ಬಂದು ಹೊಳಿ ನಿಂತ ಕುಲ್ಲಿನ ನಮ್ಮ ಬಾವಿ ತುಂಬಿ ಬಿಡ್ತಾರೆ. ಅದು ಒಂದು ಮಂದಿಗೆ ಬರಾಕ ಅನುಕೂಲನ ಇಲ್ಲಿ ನೋಡ್ರಿ. ಹಿಂಗಾಗಿ ಇಲ್ಲಿ ಮ್ಯಾಲ ಕಟ್ಟಿಬಿಟ್ಟು. ಇಲ್ಲಿ ಇದಕ್ಕೆ ಗುಡಿ ಕಟ್ಟಿ ಎಷ್ಟು ವರ್ಷ ಆಯ್ತು ಮ್ಯಾಲ? ಇದು ನನ್ನ ಮ್ಯಾಲ ಗುಡಿ ಕಟ್ಟಿ 40 ವರ್ಷ ಆತ್ರಿ. 40 ವರ್ಷ. ಫಸ್ಟ್ ಇಲ್ಲಿ ಗುಡಿ ಅಲ್ಲೇ ತಳಗ ಇತ್ತಂತ? ತಳಗ ಇತ್ರಿ ಹಳೆ ಗುಡಿಗೆ. ಅದು ಸೇಮ್ ಹಿಂಗ ಇತ್ರಿ. ಇದು ಮುಂದೆ ಹಿಂಗ ಇದ್ದಿದ್ದಿಲ್ರಿ ಇಷ್ಟ. ಇದ್ರ ಮುಂದೆ ಇವ್ರು ಓಡಾಡ್ಸಿದ್ರಿ. ಈಗ ಇಷ್ಟ ಇಲ್ಲಿಂದ ಇಷ್ಟ ಇತ್ರಿ ಗುಡಿ ಇದು. ಹೌದ್ರಿ. ಈಗ ಮಂದಿದು ಚಲವಣಿಗೆ ಅದ ಸೌದತ್ತಿ ಗುಡಿ ಹೋಗ್ಬೇಕಂದ್ರೆ ಫಸ್ಟ್ ಇಲ್ಲಿ ಬಂದೇ ಹೋಗ್ಬೇಕನ್ರಿ? ಓರಿ ಅಲ್ಲಿ ಸೌದತ್ತಿ ಗುಡಿಗೆ ಹೋಗ್ಬೇಕಂದ್ರೆ ಇಲ್ಲಿ ಬಂದೇ ಹೋಗ್ಬೇಕಂತ ಫಸ್ಟ್ ಬಂದು ಹೋಗ್ತಾರೆ. ಇತ್ತಾಗ ಬೆಳಗಾವಿ ಸೈಡ್ ಜಿಲ್ಲಾ ಎಲ್ಲ ಬಂದ ಹೋಗಿದ್ರಿ. ಇಲ್ಲಿ ಬಂದೆ ಅಲ್ಲಿ ಗುಡಿಗೆ ಹೋಗ್ಬೇಕು. ಇಲ್ಲಿ ಬಂದ ಗುಡ್ಡ ಹತ್ತಾರೆ. ಅಂದ್ರೆ ಇಲ್ಲಿ ಬಂದ್ರೆ ಅಷ್ಟೇ ಇಲ್ಲಿ ಬಂದಂಗನ್ರಿ ನಾವು? ಏನ ಇರ್ತೈತಲ್ರಿ ಇಲ್ಲಿ ನೀರಾಗ ಮುಳುಗಿದ್ರೆ ಏನ ಜಾಗ ಮಾಡ್ರಿ ಹೋಗ್ತೈತ್ರಿ? ಹಾ ರೀ ಹಾ ರೀ ಅಷ್ಟೇ. ಎಲ್ಲಿಗೆ ಬಂದೀವಿ ಅಂದ್ರೆ ಈಗ ಜೋಗುಳ ಬಾವಿ ಅಂತೇಳಿ ನಾ ಆಗಲೇ ಹೇಳಿದ್ನಲ್ಲ. ಬೇವಿನ ತಪ್ಪಲ, ಹಳ್ಳುಪ್ಪು, ನಿಂಬೆಹಣ್ಣು, ಅರಿಶಿನ ಇವೆಲ್ಲ ಕಲಸಿ ಹಚ್ಕೊಂಡ್ರೆ ಚರ್ಮ ರೋಗ ಎಲ್ಲ ನಿವಾರಣೆ ಆಗ್ತೈತಿ, ಎಲ್ಲ ಪಾಪ ಎಲ್ಲ ಹೋಗ್ತೈತಿ ಅಂತ ಹೇಳಿದ್ನಲ್ಲ. ಅದೇ ಇದು ಜೋಗುಳ ಬಾವಿ. ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಎಲ್ಲ ನಿವಾರಣೆ ಆಗ್ತೈತೆ ಅಂತ. ಇಲ್ಲಿ ಏಕನಾಥ ಮತ್ತು ಜೋಗಿನಾಥ ಅಂತೇಳಿ ಇಬ್ಬರು ಇಲ್ಲಿ ಬಂದು ಸ್ನಾನ ಮಾಡಿದ್ರು ಅವ್ರು. ಇಲ್ಲಿ ನೀರು ಯಾವಾಗಲೂ ಹಿಂಗೆ ಇರ್ತೈತಂತೆ, ಯಾವಾಗಲೂ ಸ್ವಲ್ಪ ಡಾರ್ಕ್ ಕಲರೇ ಇರ್ತೈತಂತೆ ಇಲ್ಲಿ. ಇದು ಹಿಂದೆ ನೀರು ಕಾಣ್ತೈತಲ್ರಿ ನದಿ, ಅದು ಮಲಪ್ರಭಾ ನದಿ ರೀ. ಅದೇನೈತಲ್ಲ ಇದು ಬ್ಯಾಕ್ ವಾಟರ್. ಇದು ಅದು ಮಲಪ್ರಭಾ ನದಿ. ಅದು ಇದೇ ನೀರೇ ಹುಬ್ಳಿ ಧಾರವಾಡ ಹೋಗೋದು. ಸಪ್ತ ಸಂಗಮ ಮತ್ತು ಸಪ್ತ ಸಾಗರ ಅಂತೇಳಿ ಕೇಳಿರ್ಬೋದು. ಸಪ್ತ ಕೊಳ್ಳಗಳು ಸೇರುವಂತ ಜಾಗ. ಇಲ್ಲಿ 7 ಕೊಳ್ಳದ ಯಲ್ಲಮ್ಮ ಅಂತ ಯಾಕಂತಾರಂದ್ರೆ ಅದು ಹಾಡು ಐತ್ರಿ, ಒಂದು 7 ಕೊಳ್ಳದ ಯಲ್ಲಮ್ಮ ಅಂತೇಳಿ ಹಾಡು ಐತ್ರಿ, ಕೇಳ್ರಿ ಬೇಕಾದ್ರೆ. 7 ಕೊಳ್ಳದ ಯಲ್ಲಮ್ಮ ಅಂದ್ರೆ ಇಲ್ಲಿ 7 ಕೊಳ್ಳಗಳು ಅದಾವ. ಇಲ್ಲಿ ಸುತ್ತ ಬೆಟ್ಟ ಗುಡ್ಡಗಳಲ್ಲಿ ಎಲ್ಲ 7 ಕೊಳ್ಳಗಳು ಸೇರ್ತಾವಂತ್ರಿ. ಇಲ್ಲೆಲ್ಲ ಸುತ್ತಾನು ಬೆಟ್ಟ ಗುಡ್ಡಗಳಲ್ಲಿ ಅದಾವಂತ. ಅದಕ್ಕೆ ಇಲ್ಲಿ 7 ಕೊಳ್ಳದ ಯಲ್ಲಮ್ಮ ಅಂತಾರ. ಪವಿತ್ರವಾದ ನೀರು ಬಂದು ಸೇರೋದು ಈ ಕೊಳ್ಳಕ್ಕೆ ಸೇರ್ತೈತಿ. ಇಲ್ಲಿಂದ ಈ ಕೊಳ್ಳದಿಂದ ಮಲಪ್ರಭಾ ನದಿ ಸ್ಟಾರ್ಟ್.
ಈ ಕೊಳ್ಳಲಿಂದ ಸ್ಟಾರ್ಟ್ ರೀ ಅದು ಮಲಪ್ರಭಾ ನದಿ. ದೇವಿ ದೇವಸ್ಥಾನ ಕಡೆನೆ 3 ಹೊಂಡಗಳು ಅದಾವ್ರಿ. ಎಣ್ಣೆ ಹೊಂಡ, ಕುಂಕುಮ ಹೊಂಡ, ಅರಿಶಿಣ ಹೊಂಡ. ಇಲ್ಲೇ 3 ಕೊಳ್ಳ ಅದಾವ್ರಿ. ಎಣ್ಣೆ ಕೊಳ್ಳ, ಕುಂಕುಮ ಕೊಳ್ಳ, ಅರಿಶಿಣ ಕೊಳ್ಳ, ಈ 3 ಕೊಳ್ಳ ಅದಾವ್ರಿ. ಆಮೇಲೆ ಇಲ್ಲೇ ಚಿಕ್ಕದಾಗ ಇರ್ತೈತ್ರಿ, ಅದು ಗೋಗಿ ಕೊಳ್ಳ. ಆಮೇಲೆ ಇನ್ನೊಂದು 6ನೇದ್ದು ಸಂಗಪ್ಪನ ಕೊಳ್ಳ. ಈಗ ನಾವು ಎಲ್ಲಿಂದ ಬಂದೀವಿ ಅಂದ್ರೆ ಜೋಗುಳ ಬಾವಿಲಿಂದ ಯಲ್ಲಮ್ಮನ ಗುಡ್ಡಕ್ಕೆ ಬಂದೀವಿ. ಇದು ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋ ರೋಡ್ ರೀ. ಇದು ಹಿಂಗೆ ತೆಳಗೆ ಇಳಿದೇನು ಹೋಗ್ತೀವಿ ಅಂದ್ರೆ ಸೀದಾ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತೀವಿ. ಇನ್ನು ಮುಂದೆ ತೋರಿಸ್ತೀನಿ ರೀ. ವಿಡಿಯೋ ಐತಿ ಕಂಟಿನ್ಯೂ, ನಾ ಅಲ್ಲಿ ತೋರಿಸ್ತೀನಿ ಅಂತ ಎಲ್ಲ ಹೋಗ್ತೈತಿ. ಒಂದ್ಸತಿ ಏನಾಗ್ತೈತಿ ರೀ, ಪಾಪ ಒಬ್ಬೊಬ್ರಿಗೆ ಗೊತ್ತಾಗಿಲ್ಲ. ಅವ್ರು ಏನು ತಪ್ಪು ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಏನು ಮಾಡ್ತಾರೆ, ಯಲ್ಲಮ್ಮನ ಗುಡ್ಡಕ್ಕೆ ಬಂದ್ಬಿಡ್ತಾರೆ. ಹಂಗೆ ಬರಬಾರ್ದು. ಫಸ್ಟ್ ಏನು ಮಾಡಬೇಕು, ಜೋಗುಳ ಬಾವಿಗೆ ಹೋಗಿ ಯಲ್ಲಮ್ಮನ ಗುಡ್ಡಕ್ಕೆ ಬರಬೇಕು. ಅದ್ರ ರೂಲ್ಸ್ ರೀ ಅದು ಆ್ಯಕ್ಚುಲಿ. ಫಸ್ಟ್ ಅಲ್ಲಿ ಜೋಗುಳ ಬಾವಿ ಮುಗಿಸ್ಕೊಂಡು ಆಮೇಲೆ ಯಲ್ಲಮ್ಮನ ಗುಡ್ಡಕ್ಕೆ ಬರ್ಬೇಕು. ಅಲ್ಲಿ ಯಲ್ಲಮ್ಮನ ಗುಡ್ಡ ಆದಮೇಲೆ ಸೀದಾ ಮನೆಗೆ ಹೋಗ್ಬೇಕು. ಅದು ಕೆಲವೊಂದು ನಿಯಮಗಳು ಅದಾವ್ರಿ. ಅದು ನನಗೂ ಅಷ್ಟು ಕಂಪ್ಲೀಟ್ ಗೊತ್ತಿಲ್ಲ, ಇಲ್ಲಾಂದ್ರೆ ನಾನು ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಫಸ್ಟ್ ನನ್ನ ಪ್ರಕಾರ ಏನಂದ್ರೆ ಫಸ್ಟ್ ಅಲ್ಲಿ ಜೋಗುಳ ಬಾವಿಗೆ ಹೋಗಿ ಯಲ್ಲಮ್ಮನ ಗುಡ್ಡಕ್ಕೆ ಬರ್ಬೇಕು. ಬರ್ರಿ ಇಲ್ಲಿ ದೇವಿ ದರ್ಶನ ಮಾಡೋಕೋಮ, ಎಲ್ಲರಿಗೂ ಒಳ್ಳೇದಲ್ಲ ಅಂತ ಕೇಳ್ಕೊಮ. ಈಗೇನು ನೀವು ನೀರು ನೋಡತ್ತಿರಲ್ರಿ, ಇದನ್ನ ನೀರು ಸಿಮ್ಸಾತಾರಲ್ಲ, ಅದು ಎಣ್ಣೆ ಹೊಂಡ ಅಂತೇಳಿ. ಇಲ್ಲಿ ಫಸ್ಟ್ ಅಮ್ಮ ಸ್ನಾನ ಮಾಡಿದ್ದು ಇಲ್ಲಿ ಪಾಪ ವಿವೇಚನೆ ಆಗ್ತೈತಲ್ಲ, ಇಲ್ಲಿ ಪ್ರತಿಯೊಬ್ಬರು ಬಂದವರು ಇಲ್ಲಿ ನೀರು ಸಿಮ್ಸ್ಕೊಂಡು ಹೋಗ್ತಾರೆ. ಏನು ಪಾಪ ಇದ್ರೂ ಇದಾಗಲಿ ಅಂತೇಳಿ. ಹಂಗೆ ಇಲ್ಲಿ ಬಾಟಲು ಸಿಗ್ತಾವ್ರಿ, ಅದನ್ನ ತೊಗೊಂಡು ಹೋಗ್ಬೋದು ಮನೆಗೆ ಬೇಕಾದ್ರೆ ನೀವು. ಇಲ್ಲೇ ಫಸ್ಟ್ ಎಣ್ಣೆ ಹೊಂಡ ಅಂತೇಳಿ ಇಲ್ಲೇ ಕರಿತೀವ್ರಿ. ಈಗ ನೀವು ನೋಡತ್ತಿರಲ್ರಿ, ಇದು ಯಲ್ಲಮ್ಮ ದೇವಿದು ಕಿರಿಯ ಮಗ ಪರಶುರಾಮ ಅಂತ ಹೇಳಿ. ಪ್ರತಿದಿನ ರೇಣುಕಾದೇವಿಗೆ ಅಭಿಷೇಕಕ್ಕೆ ನೀರು ಬಳಸೋದು ಇದೆ ರೀ. ಇಲ್ಲಿಂದ ತಗೊಂಡು ಹೋಗುತ್ತೆ ಪ್ರತಿದಿನ ಸಂಜೆಗೆ ಇಲ್ಲ ಮುಂಜಾನೆ ಇಲ್ಲಿಂದ ತಗೊಂಡು ಹೋಗ್ತಾರೆ. ಇದೇ ನೀರೇ ರೇಣುಕಾದೇವಿಗೆ ಅಭಿಷೇಕಕ್ಕೆ ಬಳಸ್ತಾರೆ. ಇಲ್ಲಿ 2 ಟೈಪ್ ಪೂಜೆ ಆಗ್ತೈತೆ ರೀ. ಮಾರ್ನಿಂಗ್ 4ರಿಂದ 6 ಮತ್ತು ಸಾಯಂಕಾಲ 4ರಿಂದ 6. ಇಲ್ಲಿ ಪೂಜಾರಿಗಳು ಹೆಂಗೆ ಬರ್ತಾರಂದ್ರಿ, ಎಲ್ಲ ಸೆಕ್ಯೂರಿಟಿ ತೊಗೊಂಡೇ ಬರ್ತಾರೆ. ಅವ್ರಿಗೆ ಎಷ್ಟೇ ಕ್ರೌಡ್ ಇರಲಿ ಯಾರು ಟಚ್ ಮಾಡೋಂಗಿಲ್ಲ, ಯಾಕಂದ್ರೆ ಮೈಲ್ಗೆ ಆಗ್ತೈತೆ ಅಂತೇಳಿ. ಅದೇನು ಟಚ್ ಮಾಡಲಾರ್ದಂಗೆ ಇಲ್ಲಿ ಎಣ್ಣೆ ಕುಳಿದಾಗ ನೀರು ತೊಗೊಂಡೋಗಿ ರೇಣುಕಾ ಯಲ್ಲಮ್ಮಗೆ ಇದೇ ನೀರ್ಲಿ ಅಭಿಷೇಕ ಮಾಡ್ತಾರೆ. ನಾವು ಎಲ್ಲಿ ಹೊಂಟಿವಿ ಅಂದ್ರೆ ರೇಣುಕಾ ಯಲ್ಲಮ್ಮ ದೇವಸ್ಥಾನದೊಳಗೆ ಹೊಂಟಿವ್ರಿ. ಇದೇನೈತಲ್ಲ ರೇಣುಕಾ ಯಲ್ಲಮ್ಮನ ದೇವಸ್ಥಾನದೊಳಗೆ ಹೋಗೋದು ಅದು. ಇದು ಯಾಕೆ ನಾವು ಇಷ್ಟು ಈಸಿಯಾಗಿ ಹೊಂಟಿವಿ ಅಂದ್ರೆ ಇವತ್ತಷ್ಟು ರಶ್ ಇಲ್ಲ. ಇದೇನೋ ನಾವು ರಶ್ ಇದ್ದು ಬಂದಾಗ ಇಷ್ಟು ಖಾಲಿ ನೋಡೋಕೆ ಸಿಗಂಗಿಲ್ಲ ನಿಮ್ಗೆ. ನೀವು ಯಾವಾಗ ಖಾಲಿ ಇರ್ತೀರಿ, ಯಾವಾಗ ಖಾಲಿ ಇರ್ತೈತಿ ಗುಡಿ, ಅವಾಗ ಬಂದು ಹೋಗಿದ್ರೆ ನಿಮಗೂ ಚಲೋ ಎಲ್ಲ ನೋಡಿದಂಗೆ ಆಗ್ತೈತಿ. ರಶ್ ಇದ್ದಾಗ ಆಗಂಗಿಲ್ಲ ಇಲ್ಲಿ ಬರಕ್ಕೆ. ವರ್ಷದಲ್ಲಿ 8 ತಿಂಗಳು ಜಾತ್ರೆ. ವರ್ಷದಲ್ಲಿ ಬರುವಂತ ಭಕ್ತಾದಿಗಳು ಕಾಶ್ಮೀರ ದೇಶದ ರೇಣುಕಾ ರಾಜನ ಮಗಳು ರೇಣುಕಾದೇವಿ ಸ್ನಾನ ಮಾಡಿ ಕೈ ಹಡ್ಡಿಗೆ ತುಂಬಿ ಅದನ್ನ ಬಾಣ ತುಂಬ್ಕ್ಯಾರ ಕಬ್ಬರ ಹಚ್ಚಿ ಅಕ್ಕಿ ಕಾಯಿ ಹೊಡಿಸ್ಕೊಂಡು ಇಲ್ಲಿ ಮುಖ್ಯವಾದದ್ದು 3 ಹೊಂಡಗಳು ಅದಾವ್ರಿ. ಎಣ್ಣೆ ಹೊಂಡ, ಕುಂಕುಮ ಹೊಂಡ, ಅರಿಶಿಣ ಹೊಂಡ. ಇಲ್ಲಿ 3 ಹೊಂಡಗಳು ಮುಖ್ಯವಾದವು ಇಲ್ಲೇ ಅದಾವ್ರಿ. 3 ಒಂದೇ ಕಡೆನೆ. ಇನ್ನ ಉಳ್ಕಿದ ಹೊಂಡಗಳು ಏನದ ಇಲ್ಲೇ ಸುತ್ತಮುತ್ತ ಪ್ರದೇಶದಾಗ ಉಳ್ಕಿದ್ದು ಅದಾವ. ನಾ ಆರಾಮ್ ಹೊಂಟಿನಲ್ರಿ. ಈಗ ಏನಾರ ರಶ್ ಇತ್ತಂದ್ರ ಇಲ್ಲಿ ನಮ್ಮ ಫ್ರೆಂಡ್ ಹೇಳಿದ ನನಗೆ, ಅದು ಇದೇ ಊರವ, 7-8 ತಾಸು ಬೇಕಾಗ್ತದಂತ್ರಿ ಒಳಗೆ ರೇಣುಕಾ ದೇವಿಗೆ ದರ್ಶನ ಕೊಡಾಕ. 7-8 ತಾಸು ಮಿನಿಮಮ್ ಬೇಕಂತ. ಈಗ ಏನು ರಶ್ ಇಲ್ಲಲ್ಲ, ನಾವು ಡೈರೆಕ್ಟ್ ಹೊಂಟಿವಿ. ಅದಕ್ಕೆ ರಶ್ ಇಲ್ಲ ಟೈಮ್ನಾಗ ಬಂದು ನೀವು ದರ್ಶನ ತಗೊಂಡೋರಿ. ಇಲ್ಲಿ 4 ದ್ವಾರಗಳು ಅದಾವ್ರಿ. ಇಲ್ಲಿ 4 ದ್ವಾರದೊಳಗೂ 4 ಕಡೆನೂ ಬಿಟ್ರು ಅಷ್ಟು ಟೈಮ್ ಆಗ್ತೈತೆ ಇಲ್ಲಿ, ಯಾಕಂದ್ರೆ ಅಷ್ಟು ರಶ್ ಇರ್ತೈತಿ. ಇದು ಹೆಂಗಾದ್ರೆ ಈಕ್ವಲ್ ಟು ತಿರುಪತಿ ಜನ ಇರ್ತೈತಿ. ಶಿವಮೊಗ್ಗ ಮತ್ತೆ ಬೆಂಗಳೂರು ಅಂದ್ರಿ. ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತು? ಅಷ್ಟೇ. ನಮಸ್ತೆ ಎಲ್ಲರಿಗೂ, ಅಭಿಮಾನಿ ಮಕ್ಕಳಿಗೆ ಎಲ್ಲರಿಗೂ. ನೋಡಿ ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಯಾರಿಲ್ಲೋ ಯಾರು ಬರ್ತಿರೋ ಎಲ್ಲರೂ ಬಂದರು ಬೇಡ್ಕೋರಿ. ದೇವಿ ಜಗದಂಬಗೆ ಬೇಡ್ಕೋರಿ. ಆಕೆ ಏನು ಬೇಡಿದ ಭಾಗ್ಯ ಎಲ್ಲ ಕೊಡ್ತಾಳೆ ದೇವಿ. ಸವದತ್ತಿ ಯಲ್ಲಮ್ಮಗೆ ನಡ್ಕೋರಿ, ಪಡ್ಕೋರಿ. ಹೊಲ ಇಲ್ದಾರೆ ಹೊಲ ಕೊಟ್ಟಾಳ, ಮನೆ ಇಲ್ದಾರೆ ಮನೆ ಕೊಟ್ಟಾಳ. ಬೇಡಿದ ಭಾಗ್ಯ ಕೊಟ್ಟು ಮಕ್ಕಳು ಇಲ್ದಾರೆ ಮಕ್ಕಳು ಕೊಟ್ಟು ಸುಖವಾಗಿರ್ತಾಳೆ ಜಗದಂಬ ಪಾದಕ್ಕೆ ಬಂದು ಬೀಳ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಅಭಿಮಾನಿ ಮಕ್ಕಳಿಗೆ ಕರ್ನಾಟಕದಾಗ ಎಲ್ಲರಿಗೂ ಒಳ್ಳೇದಾಗಲಿ. ಮಳೆ ಬೆಳೆ ಚೆನ್ನಾಗಾಗಲಿ, ಒಳ್ಳೇದಾಗಲಿ. ವಿಡಿಯೋ ಮಾಡೋದು ವ್ಯಾಪಾರ ಮಾಡ್ತೀನಿ. ಯಾವಾಗ ಪರಿಚಯ ಅಂದ್ರೆ ಅಂಗಡಿ ಹೋಗ್ತೀನಲ್ಲ ಅವ್ರ ಅಂಗಡಿಗೆ
ಎಷ್ಟು ವರ್ಷ ಅಂಗಡಿ ಇದಾವ 2 ಅಂಗಡಿ ಇದಾವ. ಹಾಂ ಇಲ್ಲಿ ಹೆಂಗೈತೆ ಅಂದ್ರೆ ಅಮ್ಮಂದೇನು ಅಡಿಗೆ ಮಾಡ್ತಾರಲ್ಲ ಅವ್ರೇನಂದ್ರೆ 50 ಇಲ್ಲ 60 ವರ್ಷದ ಮೇಲೆ ಪಟ್ಟ ಇದ್ದವರು ಮಾತ್ರ ಅಡಿಗೆ ಮಾಡ್ತಾರಂತ, ಮತ್ತು ಸಂಸಾರದಿಂದ ದೂರ ಇರ್ಬೇಕಂತ. ಇಲ್ಲಿ ಇನ್ನೊಂದು ಏನು ನಂಬಿಕೆ ಐತೆ ಅಂದ್ರೆ ಅವರು ಅಮ್ಮ ಇನ್ನಾದ್ರೂ ಬಂದು ಊಟ ಮಾಡ್ತಾಳಂತ, ಏನು ಪ್ರಸಾದ ಮಾಡ್ತಾರಲ್ಲ ಇನ್ನಾದ್ರೂ ಬಂದು ಊಟ ಮಾಡ್ತಾರಂತ, ಅದು ಇಲ್ಲಿನ ನಂಬಿಕೆ. ಸೌದತ್ತಿ ಗುಡ್ಡದಲ್ಲಿ ನೀರು ಬರೋದು ನೋಡ್ರಿ. ಜೋಗುಳ ಬಾವಿ ಡಬ್ ಅಂತಾರೆ ರೀ. ಹಾಂ ರೀ. ಎಲ್ಲಮ್ಮ ದೇವಸ್ಥಾನ. ಇದು ನೀರು ಎಲ್ಲಿಂದ ಬರ್ತೈತೆ ರೀ? ಇದು ನೀರು ಸಂಗಪ್ಪನ ಕೊಳದಿಂದ ಬರೋದೈತೆ ರೀ. ಇದು ಕಂಟಿನ್ಯೂ ನೀರು ಯಾವಾಗ ಹಿಂಗೆ ಇರ್ತೈತೆ ರೀ? ಹಾಂ ಹಿಂಗೆ ಇರುತ್ತೆ ರೀ. ಹಿಂಗೆ ಇರುತ್ತೆ ಏನ್ರಿ, ಮಳೆ ಜಾಸ್ತಿ ಆದಾಗ ಅಷ್ಟೇ ಮಳೆ ಇಲ್ಲಾರ್ದ ನೀರು ಬರೋದಿಲ್ಲ. ಒಂದು 15-20 ದಿನ 1 ತಿಂಗಳು ಮಟನೂ ಹಿಂಗೆ ಹರಿತೈತೆ ರೀ. ಹಾಂ ಹಾಂ ಹಿಂಗೆ ಇರೋದೈತೆ. ಮಳೆ ಬಂತಂದ್ರೆ ಹಿಂಗೆ ಬರ್ತೈತೆ, ಚಳಿ ಬರ್ತಾವಲ್ಲ. ಓಕೆ. ಮತ್ತೆ ಮಳೆ ಬರೋದು ನೋಡ್ರಿ ಅಂಕಲ್ ಇದು. ಹಾಂ ಬರಾಕೈತಿ. ಮಳೆ ಬರಾಕತ್ತು ಏನು ಮಾಡೋದು ನಮಗೂ ಗೊತ್ತಾಗತ್ತಿಲ್ಲ. ಇಲ್ಲ ಎಲ್ಲ ಹೋಗ್ಬಿಡ್ರಲ್ಲ. ಹೋಗಿ ಬಂದಿವ್ರಿ. ಹೋಗಿ ಬಂದ್ರೆ ಮನೆಯಿಂದ ಫೋನ್ ಬರತ್ತವ ನೀ ಧಾರವಾಡ ಹುಬ್ಳಿ ಹೋಗ್ಬೇಕಂತ. ಥ್ಯಾಂಕ್ಸ್ ಪಾ. ಇಲ್ಲಿದೆ ನಮ್ಮ ಧಾರವಾಡ ಫುಲ್ ಮಳೆ ಬರತ್ತ ನೋಡ್ರಿ ಈಗ. ಥ್ಯಾಂಕ್ಸ್ ರೀ ನಮ್ಮ ಬ್ಲಾಗ್ ನೋಡಿದಕ್ಕೆ. ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.